ಟ್ರೆಂಡಿಂಗ್ ಮೂವೀಸ್ಗಳ ಬಾಕ್ಸ್ ಆಫೀಸ್ ರಿಪೋರ್ಟ್ ವಿಡಿಯೋಗೆ ವೆಲ್ಕಮ್. ಮೊದಲನೇದಾಗಿ ಸೂ ಫ್ರಮ್ ಸೋ ಸಿನಿಮಾದಿಂದನೇ ಶುರು ಮಾಡೋಣ. JP ತುಮ್ಮಿನಾಡ್ ಅವರು ಡೈರೆಕ್ಷನ್ ಮಾಡಿ ರಾಜ್ ಬಿ ಶೆಟ್ಟಿ ಪ್ರೊಡ್ಯೂಸ್ ಮಾಡಿರೋಂಥ ಸಿನಿಮಾ ಇದು ಮೈನ್ಲಿ ಹೇಳೋದಾದ್ರೆ ನಮ್ಮ ಕನ್ನಡದ ಸಿನಿಮಾ ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ನ ಪಡ್ಕೊಂಡಿತ್ತು. ಈ ಫಿಲಮ್ 100 ಕೋಟಿ ಕ್ಲಬ್ನ ಸೇರೇ ಬಿಡ್ತು. ಸ್ಟಾರ್ಟಿಂಗ್ ಇಂದನೂ ಸೋ ಫ್ರಮ್ ಸೋ ಸಿನಿಮಾ ಒಂದೊಳ್ಳೆ ರೆಸ್ಪಾನ್ಸ್ನ ಪಡ್ಕೊಂಡ್ ಬರ್ತಾನೆ ಇತ್ತು. ಕನ್ನಡದಲ್ಲಿ ರಿಲೀಸ್ ಆದಂಥ ಈ ಒಂದು ಸಿನಿಮಾ ಅದಾದ್ಮೇಲೆ ತೆಲುಗುಗೆ ಡಬ್ ಆಗುತ್ತೆ, ಹಿಂದಿಗೆ ಡಬ್ ಆಗುತ್ತೆ. ಸೊ ಒಂದೊಳ್ಳೆ ರೆಸ್ಪಾನ್ಸ್ನ ಪಡ್ಕೊಂಡು 100 ಕೋಟಿ ಕಲೆಕ್ಷನ್ನ ಮಾಡಿದೆ. ನಂಬರ್ 2 ಮಾವತಾರ ನರಸಿಂಹ. ಈ ಆನಿಮೇಟೆಡ್ ಮೂವೀಸ್ ಏನಿದೆ ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಸಿನಿಮಾ ಇದು. ಫಸ್ಟ್ 200 ಕೋಟಿ ಕ್ರಾಸ್ ಮಾಡಿರೋಂಥ ಮೂವಿ, ಒಂದು ರೆಕಾರ್ಡ್ನ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಈ ಫಿಲಮು 250 ಕೋಟಿಗಿನ ಹೆಚ್ಚು ಕಲೆಕ್ಷನ್ನ ಮಾಡ್ತಾ ಇದೆ. ನಂಬರ್ 3 ಕೂಲಿ. ಲೋಕೇಶ್ ಕನಗರಾಜ್ ಡೈರೆಕ್ಷನ್ ಮಾಡಿ ರಜನಿಕಾಂತ್ ಅವ್ರು ಆ್ಯಕ್ಟ್ ಮಾಡಿರೋಂಥ ಸಿನಿಮಾ ಇದು. ಈ ಫಿಲಮ್ಗೆ ರಿಲೀಸ್ ಆಗೋದಕ್ಕಿಂತ ಮುಂಚೆ ಒಂದೊಳ್ಳೆ ಐಪ್ ಇತ್ತು ಮಾತ್ರ. ಫಿಲಮ್ ರಿಲೀಸ್ ಆದಮೇಲೆ ಮಿಕ್ಸ್ ರೆಸ್ಪಾನ್ಸ್ ಬಂತು. ಈ ಫಿಲಮ್ ಮೇನ್ ಪಿಲ್ಲರ್ ಅಂತಂದರೆ ಅನಿರುದ್ಧ್ ಅವರು. ಒಂದೊಂದು ಸೀನಿಗೂ ಕೂಡ ಆ ಥರ BGMನ ಕೊಟ್ಟಿದ್ದಾರೆ. ಮೊದಲನೇ ದಿನ ಸಿನಿಮಾ 151 ಕೋಟಿ ಕಲೆಕ್ಷನಿಂದ ಓಪನಿಂಗ್ ಮಾಡುತ್ತೆ. ಸೊ ಸಿನಿಮಾ ರಿಲೀಸ್ ಆಗಿ ಈಗಾಗಲೇ ಒಂದು 8 ದಿನ ಆಗ್ತಾ ಇದೆ. ಈಗಾಗಲೇ ಸಿನಿಮಾ 450 ಕೋಟಿ ಕಲೆಕ್ಷನ್ ದಾಟ್ತಾ ಇದೆ. ಇನ್ನು ಕೊನೆಯದಾಗಿ ವಾರ್ 2. ಈ ಫಿಲಮ್ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿತಿಕ್ ರೋಷನ್ ಮತ್ತೆ NTR ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡಿರುವಂಥ ಸಿನಿಮಾ ಇದು. ಈ ಫಿಲಮು YRF ಸ್ಪೈ ಯೂನಿವರ್ಸಿಗೆ ಬರುತ್ತೆ. ಮತ್ತು ಈ ಫಿಲಮು ಈಗಾಗಲೇ 350 ಕೋಟಿ ಕಲೆಕ್ಷನ್ನ ದಾಟ್ತಾ ಇದೆ ಅಂತ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಸೊ ಕೊನೆಯದಾಗಿ ಎಲ್ಲ ಫಿಲಮ್ಸು ಕೂಡ ಇಷ್ಟು ಕಲೆಕ್ಷನಿಗೆ ಅಂತ ಬಂದು ನಿಂತ್ಕೊತವೆ. ಆ ಕಲೆಕ್ಷನ್ ಎಷ್ಟು ಅಂತ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್.